ಹಾಯ್ ನಮಸ್ಕಾರ. ಇದು ದೊಡ್ಡ ಪತ್ರೆ ಅಂತ. ಇದು ಕೆಮ್ಮು ಮತ್ತು ಕಫ ಎಲ್ಲ ಆಗಿದ್ದರೆ ಮಕ್ಕಳಿಗೂ ಕೂಡ ದೊಡ್ಡವರಿಗೂ ಕೂಡ ಇದು ತುಂಬಾ ಚೆನ್ನಾಗಾಗುತ್ತೆ. ಇದನ್ನು ಎಲೆ ಕಿತ್ಕೊಂಡು ಅದನ್ನು ನೀಟಾಗಿ ತೊಳ್ಕೊಬೇಕು, ಯಾಕಂದರೆ ಹುಳ ಎಲ್ಲ ಇರುತ್ತೆ. ಸೊ ಹಿಂದೆ ಎಲ್ಲನೂ ನೀಟಾಗಿ ನೋಡಿ ಕ್ಲೀನಾಗಿ ತೊಳ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಕ್ಲೀನಾಗಿ ಒಣಗಿಸ್ಕೊಳ್ಳಿ. ಸ್ವಲ್ಪ ನೀರೆಲ್ಲ ಡ್ರೈ ಆದರೆ ಸಾಕು. ಒಣಗಿಸ್ಕೊಳ್ಳೋದು ಅಂದರೆ ಬಿಸಿಲಿಗೆಲ್ಲ ಇಡೋದಲ್ಲ. ಸ್ವಲ್ಪ ಪ್ಲೇಟಿಗೆ ಹಾಕ್ಕೊಂಡು ನೀರೆಲ್ಲ ಬಗ್ಸ್ಕೊಂಡು ಸ್ವಲ್ಪ ಚೂರು ನೀರೆಲ್ಲ ಡ್ರೈ ಆಗಿದ ತಕ್ಷಣವೇ ಒಂದು ಬಾಣಲಿ ಇಟ್ಕೊಂಡು ಅದನ್ನು ಸ್ವಲ್ಪ ಕಾಯಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ. ಆಮೇಲೆ ಅದು ಸ್ವಲ್ಪ ಬೆಚ್ಚಗಾದರೆ ಸಾಕು. ಅದಕ್ಕೊಂದು ಬೆಳ್ಳುಳ್ಳಿ, ಒಂದೆರಡು ಕಾಳುಮೆಣಸು, ಇದು ನಾನು ಸಣ್ಣ ಮಗನಿಗೆ 9 ವರ್ಷದ ಹುಡುಗನಿಗೆ ಮಾಡಿ ತೋರಿಸ್ತಾ ಇರೋದು. ಸೊ 4 ಎಲೆ ಹಾಕ್ಕೊಂಡು ಇದು ಮಾಡಿದ್ದೀನಿ. ಹಂಗೆ ರಸ ಕುಡಿಯೋಕ್ಕಾಗಲ್ಲ ಜಜ್ಜಿ ಅಂತ ಅಂದರೆ ಎಲೆನೂ ಒಂದು ಬೆಳ್ಳುಳ್ಳಿ, ಕಾಳುಮೆಣಸು ಹಂಗೇ ತಿನ್ಬೋದು ದೊಡ್ಡವರಾದರೆ. ಅದಕ್ಕೊಂದು ಸ್ವಲ್ಪ ರಸ ತೆಗ್ದಾದ್ಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಸಾಲ್ಟ್ ಹಾಕಿ ಅದಕ್ಕೆ ಚಾಕು ಕಾಯಿಸಿ ಹಾಕಿದ್ದೀನಿ. ಸ್ವಲ್ಪ ಬಿಸಿ ಆಗುತ್ತೆ ಅವಾಗ. ಅದನ್ನು ನನ್ನ ಮಗನಿಗೆ ಈಗ ಕುಡಿಯೋಕ್ಕೆ ಕೊಡ್ತೀನಿ. ಅದು ಕುಡಿದ್ಮೇಲೆ ವಾಮಿಟು ಅಥವಾ ಮೋಷನ್ ಮುಖಾಂತರ ಅದು ಕಫ ಆಗಲಿ ಎಲ್ಲ ಹೋಗುತ್ತೆ. ಕೆಮ್ಮು ಕೂಡ ಬರಲ್ಲ ಇದನ್ನು ಕುಡಿದ್ರೆ. ನನ್ನ ಮಗನಿಗೆ ಕೊಟ್ಟಿದ್ದೀನಿ, ಕುಡ್ದಿದ್ದಾನೆ. ಇದು ಖಾಲಿ ಹೊಟ್ಟೆಲೇ ಬೆಳಗ್ಗೆ ಮಾರ್ನಿಂಗ್ ಕೊಡಬೇಕು.